ಈ ವರ್ಷ ನಾನು ತಿಳಿದಿರೋ ಮಟ್ಟಿಗೆ ದರ್ಶನ್ ಅವ್ರಿಗೆ ಟೈಮ್ ಚೆನ್ನಾಗಿಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ ದರ್ಶನ್ ಅವ್ರ ಜಾತಕದಲ್ಲಿ. ಅವರ ಡೇಟ್ ಆಫ್ ಬರ್ತು ಅವರು ಹೋದ ವರ್ಷ 16ರಲ್ಲಿದ್ದರು, ಅವರು ಕೂಡ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ರು. ಅವ್ರ ಕೈದಿ ನಂಬರ್ 6, ಅವ್ರು ತೊಂದರೆ ಆಗಿದ್ದು 6ನೇ ತಿಂಗಳಲ್ಲಿ. ಇವರು 6ನೇ ತಿಂಗಳಲ್ಲೇ ತೊಂದರೆ ಆದರು. ಯಾರು? ರೇವಣ್ಣರ್ ಕಾರ್ ನಂಬರ್ 6, ಪ್ರಜ್ವಲ್ ರೇವಣ್ಣವ್ರು ಇದಾಗಿದೆ 6ನೇ ತಿಂಗಳು. ಎಲ್ಲ 6ನೇ ತಿಂಗಳಲ್ಲಿ ನಡೀತು, ವಿಸ್ಮಯ ನಡೀತು. ಹಾಗಾಗಿಯೇ ಈ ವರ್ಷ 6ನೇ ತಿಂಗಳು ಸೂಪರ್ ತಿಂಗಳು, ಈ ವರ್ಷ 2ನೇ ತಿಂಗಳು ಮತ್ತು 29 ವೆರಿ ಡೇಂಜರ್. ಈ ತಿಂಗಳಲ್ಲಿ ನೋಡ್ಬೇಕು ಏನು ಕಾದೀತಿ, ಏನು ಫ್ಲೈಟ್ ಬಿಡುತ್ತೋ, ಏನು ದೊಡ್ಡ ಅನಾಹುತ ಆಗುತ್ತೋ. ಯಾರನ್ನೂ ಹೊತ್ಕೊಯ್ತಾರೋ ಗೊತ್ತಿಲ್ಲ, ದೇವರು ಹೊತ್ಕೊಯ್ತಾನೋ ಇಲ್ಲ ಮಶಾಣನೇ ಹೊತ್ಕೋಗುತ್ತೋ ಗೊತ್ತಿಲ್ಲ, ಇಲ್ಲ ಆಕಾಶದಲ್ಲಿ ಮಶಾಣ ಬರುತ್ತೋ, ಭೂಮಿ ಒಳಗಡೆ ಮಶಾಣ ಬರುತ್ತೋ ಗೊತ್ತಿಲ್ಲ. 29 ಇಸ್ ವೇಟಿಂಗ್. ನಾನು ಕಾಯ್ತಾ ಇದ್ದೀನಿ ಏನಾಗುತ್ತೆ ಪ್ರಪಂಚ ಅಂತ. ಹಾಗಾಗಿ ಅದರಲ್ಲೂ ಕೂಡ 9ನೇ ತಿಂಗಳು 29ನೇ ತಾರೀಕಲ್ಲಿ ಒಟ್ಟಿಗೆ ಒಂದು 300-400 ಜನ ಸತ್ತೋಗ್ಬೋದು, ಗೊತ್ತಿಲ್ಲ ನನಗೆ. ಅದು ಅಕಸ್ಮಾತ್ ಸತ್ತೋಗ್ಬಿಡ್ಬೋದು. ಈ ಥರದೆಲ್ಲ ಒಂದು ಘಟನೆ ನಡೀತಿದೆ. ಆದರೆ ಭಾಳ ವರ್ಷದಿಂದ ನಾನು ಈ ಥರ ಹೇಳ್ತಾ ಬರ್ತಿದ್ದೆ. ಇದು ನಾನು ಹೇಳ್ತಾ ಬರ್ತಿದ್ದೆ ಅಂದಿಲ್ಲ, ನನಗೆ ಭಗವಂತ ಅದನ್ನು ಹೇಳಿಸ್ತಾವನೆ. ನಾನು ಯಾರೂ ಅಲ್ಲ, ನಾನು ಈ ಭೂಮಿಲಿ ಬಾಡಿಗೆ ಬಂದಿದ್ದೀನಿ, ಹೋಗ್ತೀನಿ ನನ್ನ ಟೈಮ್ ಕರೆದಾಗ. ಆದರೆ ಕರ್ತವ್ಯ ಮಾಡಬೇಕು. ಬೆಳಗ್ಗೆ ರಾಜಕಾರಣಿಗಳು ಹೇಳ್ತಾರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ, ಸಿನಿಮಾದಲ್ಲಿ ಹಂಗೆ ಮಾಡ್ತೀನಿ. ನನಗೊಂದು ಕೆಲಸ ಕೊಟ್ಟವನೆ. ಸಂಪಾದನೆ ಕಮ್ಮಿ ಇರ್ಬೋದು, ಅವ್ರಿಗೆ ಜಾಸ್ತಿ ಇರ್ಬೋದು, ಆದರೆ ನಾನು ಹೇಳ್ತಾ ಇರ್ತೀನಿ 100%. ಒಬ್ಬ ಸಿನಿಮಾ ಹೀರೋ ವರ್ಷಕ್ಕೋ 2 ವರ್ಷಕ್ಕೋ 2.5 ಅವರ್ ಬಂದು ಹೋಗ್ಬೋದು. ನಾನು ಡೈಲಿ ಅರ್ಧ ಗಂಟೆ ಲೈವಲ್ಲಿ ಬರ್ತೀನಿ. ಆದರೆ ನಾನೇ ಕರ್ನಾಟಕ ರಿಯಲ್ ಹೀರೋ, ಬೇರೆಯವ್ರು ಯಾರೂ ಅಲ್ಲ. ಬರ್ದಿದ್ದು ಕೇಳಿ 1 to 1 ಪಬ್ಲಿಕ್ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಆದರೆ ಜನ ನಮಗೆ ಅಭಿಷೇಕ ಮಾಡಲ್ಲ, ನಮಗೆ ಪೂಜೆ ಮಾಡಲ್ಲ, ನಮಗೆ ಕೈಲಾಗದಿದ್ದರು ಕಳ್ಕೊಂಡರು ಎಲ್ಲ ನನ್ನ ಅಭಿಮಾನಿಗಳು. ಅವ್ರಿಗೆ ಹಂಗಲ್ಲ, ಪೋಲ್ ಬಿದ್ದರು ಅಭಿಮಾನಿಗಳು, ಎರಡು ಒಂದೇ ಲೈನಲ್ಲಿ. ಈಗ ದರ್ಶನ್ ಅವರು ಯಾರು ರಾಜಕೀಯಕ್ಕೆ ಬರ್ತಾರ ಹೇಗೆ ಅಂತ? ಬರ್ತಾರೆ, ಹೇಗೆ ಇಲ್ಲ ಬರ್ತಾರೆ ಟೈಪ್ ತಗೊಂತ. ಅಂದ್ರೆ ಅವ್ರು ಇನ್ನೂ ಸಿನಿಮಾವನ್ನು ಕಾಲಿಡ್ಬೇಕು, ಅಂಬೆಗಾಲು ಇಡ್ತಾವ್ರು ಇವಾಗ ಮತ್ತೆ 2ನೇ ರೌಂಡು. ಅವ್ರ ಆಡಿಯನ್ಸ್ ಇರ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಬರಬೇಕಲ್ಲ. ಅಭಿಮಾನಿಗಳೇನೊಂದು ಎಷ್ಟು ದಿವಸ ಹೌಸ್ಫುಲ್ ಮಾಡೋಕ್ಕಾಗತ್ತೆ? ಆ ಫ್ಯಾಮಿಲಿ ಆಡಿಯನ್ಸ್ ಬೇಕು, ಅವ್ರು ಸಪೋರ್ಟ್ ಮಾಡಬೇಕು 100%. ಅದರಿಂದ ಅವರು ಕೂಡ ಡೆವಿಲ್ ಅನ್ನೋ ಸಿನಿಮಾವನ್ನು ಸ್ಟಾರ್ಟ್ ಮಾಡಿದ್ರು. ಅದರಲ್ಲೂ ಎಲ್ಲಿ ಎಂಡ್ ಆಗುತ್ತೆ ಅದು ಒಂದಲ್ಲ ಒಂದು ಸಮಸ್ಯೆ. ಬಿಗಿಲ್ ಸ್ಟಾರ್ಟ್ ಆದಲ್ಲೂ ಅಷ್ಟೇ, ತಮಿಳ್ ವಿಜಯ್ನು ಕೂಡ ಅರೆಸ್ಟ್ ಮಾಡಿದ್ರು, ಅವ್ರನ್ನೂ ಅರೆಸ್ಟ್ ಮಾಡಿದ್ರು ಶೂಟಿಂಗ್ ಜಾಗದಲ್ಲಿ. ಹಾಗಾಗಿ ಎಲ್ಲಿ ಎಂಡ್ ಆಗುತ್ತೆ ಇದೆ, ಅದರಿಂದ ನಾನು ಎಲ್ಲಿ ಎಂಡ್ ಆಗ ನೀವು ಯಾವುದು ಕೊಡಲ್ಲ. IPL, BPL, BSNL ಇವೆಲ್ಲ ಎಲ್ಲೆಲ್ಲದು ಅಂತ ಗೊತ್ತಿಲ್ಲ. ಏನು ಹೇಳಿ, ನೌಕೆ ಕಂಪ್ನಿ ಎಲ್ಲಿತ್ತು, ಟಾಪಲ್ಲಿತ್ತು, ಆ ಕಂಪ್ನಿಲಿ ನೋವು ಅಂತ ಬಂತು, ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಏನು ಹೇಳಿ, ಅರ್ಥ ಆಯ್ತಲ್ಲ? ಹಂಗಾಗಿ ಇವೆಲ್ಲೆಲ್ಲ ನಿಲ್ಲಲ್ಲ. ಏನು ಹೇಳಿ, ಗುರುಜಿ ಚಲನಚಿತ್ರದ ಭವಿಷ್ಯ ಹೇಳೋದಾದ್ರೆ ಕೇಳಿದ್ರೆ ಹೇಳ್ಬೋದು, ಹಂಗೆ ಕೇಳಿ ನಾನು ಹೆಂಗೆ ಹೇಳಿ. ಅಂದರೆ ಇವಾಗ ಕಳೆದ ವರ್ಷ ನೋಡ್ಬೋದು, ಒಂದು ಸಾಕಷ್ಟು ಸಮಸ್ಯೆಗಳು ಎದುರಾಯಿತು. ಚಿತ್ರೋದ್ಯಮಕ್ಕೆ ಕಂಪ್ಲೀಟ್ ಆಗಿ ಸಿನಿಮಾಗಳೆಲ್ಲ ಲಾಸ್ ಆಗ್ತಾ ಹೋಯಿತು. ಬೆರಳೆಣಿಕೆ ಸಿನಿಮಾಗಳಷ್ಟೇ ಸಕ್ಸಸ್ ಅಂತ ಕಂಡಿದ್ದು. ಈ ವರ್ಷ ಹೇಗಿದೆ ಭವಿಷ್ಯ? ಈ ವರ್ಷ ಇರೋದ್ರಲ್ಲಿ ಬೆಟ್ರ್ ಆಗುತ್ತೆ, 100% ಇರೋದ್ರಲ್ಲಿ ಬೆಟ್ರ್ ಆಗುತ್ತೆ. ಅದರಲ್ಲೇನು ತೊಂದರೆ ಇಲ್ಲ, 100% ಸಕ್ಸಸ್ಸನ್ನು ಕಾಣುತ್ತೆ. ಈ ವರ್ಷ ಏನು ತೊಂದರೆ ಇಲ್ಲ. ಮಕರ ರಾಶಿ ನೋಡಬೇಕು. ದರ್ಶನ್ ಅವ್ರ ಮಕರ ರಾಶಿ, ಸುದೀಪ್ ಮಕರ ರಾಶಿ, ಸಲ್ಮಾನ್ ಖಾನ್ ಮಕರ ರಾಶಿ, ಅದೇ ರೀತಿಯಲ್ಲಿ ಚಿರಂಜೀವಿ ತಮ್ಮ ಅವ್ರ ಹೆಸರು ರಾಜಕಾರಣಿ ಇದ್ದಾರಲ್ಲ 100%, ಪವನ್ ಕಲ್ಯಾಣ್ ಮಕರ ರಾಶಿ, ಇವರೆಲ್ಲರನ್ನೂ ಕೂಡ ನೋಡಬೇಕು 100%. ಮಕರ ರಾಶಿ ಟೈಮ್ ತುಂಬ ಬ್ಯಾಡ್ ಆಗಿದೆ 100%. ಕಾದು ನೋಡ್ಬೇಕು 100%. ಈ ವರ್ಷ ಮಾಡೋದು ಹೆಂಗಿರುತ್ತೆ, ಹೋದ ವರ್ಷದ ಲೈಫೇ ಬೇರೆ, ಈ ವರ್ಷದ ಬೇರೆ. ಮಕರ ರಾಶಿ ತುಂಬ ಕೆಟ್ಟಿದೆ. 2ನೇ ಮನೇಲಿ ರಾಹು, 3ನೇ ಮನೇಲಿ ಶನಿ, ಗುರು 6ನೇ ಮನೇಲಿ. ಇಟ್ಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ. ಅದರಲ್ಲಿ ಕೂಡ ಇವ್ರಿಗೇನಾದ್ರು ಕೇತು ದಶೆ ನಡೀತಾ ಇದೆ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನಾನು ಹೇಳ್ತಾ ಇದ್ದೆ 100% ದರ್ಶನ್ ಅವ್ರ ಮಕರ ರಾಶಿ, ಸುದೀಪ್ ಮಕರ ರಾಶಿ, ಸಲ್ಮಾನ್ ಖಾನ್ ಮಕರ ರಾಶಿ, ಹಾಗೆ ಥರ ಪವನ್ ಕಲ್ಯಾಣ್ ಮಕರ ರಾಶಿ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ.